ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೆರಿಮ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತೇನು ವಿಶೇಷ ಅಂತಂದರೆ ಇದೊಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಸುಮ್ಮನೆ ಪಿಕ್ಚರ್ಸ್ನ ಕ್ಯಾಪ್ಚರ್ ಮಾಡಿಕೊಂಡು ಹಾಕಿದ್ದೀನಿ ಅಷ್ಟೇ, ಇದೇನು ವ್ಲಾಗ್ ಅಲ್ಲ. ಸೊ ನಾನು ಗುರುವಾರ ಒಂದು 3 o'clockಗೆ ಮೈಸೂರಿಂದ ಹೊರಟೆ. ನಾನು ಕೊಡಗಿಗೆ ಬಂದಿದ್ದು ಏನು ರೀಸನ್ ಅಂತ ಮುಂದೆ ಕೇಳ್ತಾ ಹೋಗ್ತೀನಿ. ಇವಾಗ ಕಾಫಿ ಸೀಸನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಫಿ ಎಲ್ಲ ಹಣ್ಣಾಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ನಾವು ಇದ್ದಿದ್ದು ಒಂದೇ ದಿನ. ನಾನು ಏನಕ್ಕಪ್ಪ ಅಂತಂದರೆ ಚೆರಿಮ ಅರೌಂಡ್ ಒಂದು 15 ಡೇಸ್ ಆಯಿತು ಕೂರ್ಗಲ್ಲೇ ಇರೋದು. ಸೊ ಅವಳ ಕರ್ಕೊಂಡು ಮನೆಗೆ ಹೋಗೋಣ, ಒಂದು ದಿನ ಸ್ಟೇ ಆಗಿ ಅಂತ ಬಂದಿದ್ದೆ. ಸೊ ತುಂಬಾ ಚಳಿ, ಮಾರ್ನಿಂಗ್ ಅಂತೂ ಎದ್ದೇಳೋಕ್ಕಾಗಲ್ಲ, ಅಷ್ಟು ಚಳಿ ಇರುತ್ತೆ ಗೈಸ್. 11 o'clock ತನಕನೂ ಚಳಿ ಇರುತ್ತೆ. ನೀವು ನೋಡ್ತಾ ಇರ್ಬೋದು ನಮ್ಮ ಅಪ್ಪ ಇಲ್ಲಿ ಕೆಲಸಕ್ಕೆ ರೆಡಿ ಆಗಿದ್ದಾರೆ. ಕೆಲಸಕ್ಕೆ ರೆಡಿಯಾಗಿ ನಮ್ಮಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬಾತ್ ಮತ್ತು ಮೊಸರನ್ನ ಮಾಡಿದರು. ಸೊ ತಿಂದ್ವಿ, ನಾನು ಚೆರಿಮ ತಿಂದ್ವಿ. ತಿಂದ್ಕೊಂಡು ನಾವು ಸುಮ್ಮನೆ ಹಂಗೆ ಒಂದು ವಾಕ್ ಹೋಗಿದ್ವಿ. ನಾವು ಜಾಸ್ತಿ ಎಲ್ಲೂ ಪ್ಲೇಸಿಗೆ ಹೋಗೋಕ್ಕಾಗಿಲ್ಲ, ಬಿಕಾಸ್ ನಾನು ಇದ್ದಿದ್ದೇ ಒಂದೇ ದಿನ ಆಗಿರೋದ್ರಿಂದ. ಕಿರಣ್ ಬೇರೆ ಬಂದಿರಲಿಲ್ಲ, ನಾನು ಒಬ್ಬಳೇ ಹೋಗಿದ್ದು ಅವ್ರನ್ನ ಕರ್ಕೊಂಬರೋಣ ಅಂತ. ಸೊ ಹಾಗೆಯೇ ಸುಮ್ಮನೆ ಆ ಕಡೆ ಒಂದು ರೌಂಡ್ ಹೋಗಿ ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಹಾಕಿದ್ದೀನಿ ಅಷ್ಟೇ. ಸೊ ಹೋಗ್ತಾನೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಡೋಗಿದ್ದೆ. ನನಗೆ ಕಲ್ಲಂಗಡಿ ಜ್ಯೂಸ್ ಕುಡಿಬೇಕು ಅಂತ ಆಸೆ ಆಗಿತ್ತು. ಸೊ ಅದಕ್ಕೆ ಕಲ್ಲಂಗಡಿನೇ ತೊಗೊಂಡೋಗಿದ್ದೆ, ಜ್ಯೂಸ್ ಮಾಡ್ಕೊಂಡು ಕುಡಿವ ಅಂತ. ಬಟ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋಷ್ಟೆಲ್ಲ ಪೇಷನ್ಸ್ ಇರಲಿಲ್ಲ, ಹಂಗೇ ಕಟ್ ಮಾಡ್ಕೊಂಡು ತಿಂದ್ವಿ. ಬೆಳಿಗ್ಗೆ ಎಷ್ಟು ಚಳಿ ಇರುತ್ತೋ ಅಷ್ಟೇ ಮಧ್ಯಾಹ್ನ ಆಗೋಷ್ಟರಲ್ಲಿ ತುಂಬಾ ಹೆವಿ ಬಿಸಿಲಾಗ್ಬಿಡುತ್ತೆ ಗೈಸ್. ಸೆಕೆಗೆ ಏನೂ ತಿನ್ನಬೇಕು ಅಂತ ಅನಿಸಲ್ಲ, ಏನಾರ ಜ್ಯೂಸ್ ಕುಡಿಬೇಕಂತ ಅನಿಸುತ್ತೆ. ಸೊ ಅದಕ್ಕೆ ಕಲ್ಲಂಗಡಿ ತೊಗೊಂಡೋಗಿದ್ದು ಒಳ್ಳೆಯದೇ ಆಯಿತು ಅಂತ ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ವಿ. ಹಾಗೆಯೇ ನಮ್ಮಪ್ಪ ಮಧ್ಯಾಹ್ನ ಊಟಕ್ಕೆ ಬಂದರು ಕೆಲಸ ಮುಗಿಸ್ಕೊಂಡು. ಅವ್ರ ಹತ್ರ ಒಂದೆರಡು ಚಕೋತ ಹಣ್ಣನ್ನು ಕೀಳಿಸ್ಕೊಂಡೆ ಅವ್ರ ಹತ್ರ. ಆಲ್ಮೋಸ್ಟ್ ಗೊತ್ತಿರಬೇಕು ಇದು ಚಕೋತ ಅಂದರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಅದು ಇನ್ನು ತಂದಿದ್ದೀನಿ. ಇನ್ನೂ ಅದು ಓಪನ್ ಮಾಡಿ ನೋಡಲಿಲ್ಲ ನಾನು, ಹಣ್ಣಾಗಿದೆಯಾ ಏನು ಅಂತ. ತುಂಬಾ ಚೆನ್ನಾಗಿರುತ್ತೆ, ನೀವೆಲ್ಲರೂ ಸಿಕ್ಕಿದ್ರೆ ಟ್ರೈ ಮಾಡಿ. ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸೊ ಈವ್ನಿಂಗ್ ಕಾಫಿ ಟೈಮ್, ಕಾಫಿ ಕುಡ್ಕೊಂಡು ಕಾಫಿಗೆ ಪಪ್ಸ್ ತಂದಿದ್ದರು. ಸೊ ಅದನ್ನು ತಿಂದ್ಕೊಂಡು ಆಯಿತು. ಇದು ನೆಕ್ಸ್ಟ್ ಡೇ, ಇವತ್ತು ರೋಸ್ ಡೇ ಅಂತೆ. ಸೊ ಅದಕ್ಕೆ ನಾನು ಕಿರಣ್ಗೆ ರೋಸ್ ಕಳ್ಸೋಣ ಅಂತ ವಿಡಿಯೋ ಮಾಡಿಕೊಂಡೆ. ಹಾಗೆಯೇ ಇದು ದಾಸವಾಳದ ಎಲೆ ಸ್ವಲ್ಪ ಬೇಕಿತ್ತು, ಯಾಕೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಎಲ್ಲ ಕುಯ್ಕೊಂಡು ನಾವು ಮೈಸೂರು ಕಡೆ ಹೊರಟ್ವಿ ಗೈಸ್. ಮೈಸೂರು ಕಡೆ ಬಂದ್ವಿ, ನಾನು ಅಮ್ಮ ಪಾಪು ಚೆರಿಮ 3 ಜನನೂ ಮೈಸೂರಿಗೆ ಬಂದ್ವಿ. ಸೊ ಇದು ಒಂದಿನ ಫುಲ್ ವ್ಲಾಗ್, ಒಂದಿನ ಫುಲ್ ನಾವೇನೇನು ಮಾಡಿದ್ವಿ ಅನ್ನೋದು ಕ್ಯಾಪ್ಚರ್ ಮಾಡಿಕೊಂಡು ಹಾಕಿದ್ದೀನಿ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಕೀಪ್ ವಾಚಿಂಗ್.